ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಅರ್ಜುನ್. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆಟೋಮೇಟಿವ್ ವಿಷಯಗೆ ಸ್ವಾಗತವನ್ನು ಹೇಳ್ತಾ, ಪ್ರತಿಯೊಬ್ಬರಿಗೂ ನನ್ನ ಎಲ್ಲ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2025. ಆ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಇವತ್ತು ನನ್ನ ಹೊಸ ವಿಡಿಯೋ ಟಾಟಾ ನೆಕ್ಸಾನ್ ಬಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರ್ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ, ಬನ್ನಿ ಸ್ನೇಹಿತರೆ, ನನ್ನ ಈ ವಿಡಿಯೋವನ್ನು ನೋಡೋಣ. ಥ್ಯಾಂಕ್ ಯು. ಇದು ನೀವು ನೋಡ್ತಿರ್ಬೋದು ಸ್ನೇಹಿತರೆ, 2024 ಟಾಟಾ ನೆಕ್ಸಾನ್ ಡೀಸೆಲ್ ಗಾಡಿ. ಸೊ ಇದರ ಲೆಂತ್ ಬಂದು 3995 mm ಬರುತ್ತೆ, ಹಾಗೂ ಇದರ ವಿಡ್ತ್ ಬಂದು ಅಗಲ ಬಂದು 1804 mm ಬರುತ್ತೆ, ಹಾಗೂ ಇದರ ಹೈಟ್ ಬಂದು 1620 mm ಬರುತ್ತೆ ಸ್ನೇಹಿತರೆ. ಸೊ ಇದು ನಮ್ಮ ದೇಶದ ಹೆಮ್ಮೆ ಟಾಟಾ. ಈಗ ನೀವು ನೋಡ್ತಾ ಇರೋದು ಸ್ನೇಹಿತರೆ, ಈ ಗಾಡಿಯ ಇಂಜಿನ್. ಇದು 1.5 ಲೀಟರಿನ ಟರ್ಬೋ ಚಾರ್ಜ್ಡ್ ರೆವಾಟ್ರಾನ್ ಇಂಜಿನ್, ಹಾಗೂ ಇದರ ಹೆಡ್ಲೈಟ್ಸ್ ಬಂದು ಕಂಪ್ಲೀಟ್ LED ಹೆಡ್ಲೈಟ್ಸ್ ಮತ್ತು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಸ್ನೇಹಿತರೆ. ಸೊ ಇದು 113 bhp ಹಾಗೂ 260 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸ್ನೇಹಿತರೆ, ಇದು 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಆಗಿರುತ್ತೆ, ಹಾಗೂ ಇದರ ಮೈಲೇಜ್ ಬಂದು 20-24 ಅಂತ ಹೇಳ್ತಾರೆ. ಮತ್ತು ಇದರ ಬ್ಯಾಟ್ರಿ ಬಂದು 50Ah ಅಥವಾ 52Ah ಬ್ಯಾಟ್ರಿನ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಸೊ ಹಿಂದೆ ನೀವು ನೋಡೋದಾದರೆ ನಿಮಗೆ ಬ್ಯಾಕ್ LED ಸ್ಟಾಪ್ ಲೈಟ್ಸ್ ಬರುತ್ತೆ, ಈಗಿನ ಕಾರ್ ಟ್ರೆಂಡು. ಹಾಗೂ ನಿಮಗೆ ಶಾರ್ಕ್ ಫಿನ್ ಆ್ಯಂಟೆನಾ ಕೊಟ್ಟಿರ್ತಾರೆ ಸ್ನೇಹಿತರೆ, ಹಾಗೂ ರೂಫ್ ರೇಲಿಂಗ್ಸ್ ಕೂಡ ಇರುತ್ತೆ. ಸೊ ಸ್ನೇಹಿತರೆ, ಇದರ ಟೈರ್ ಸೈಜ್ ನೋಡೋದಾದರೆ 215/60 R16 ಆಗಿರುತ್ತೆ, ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 208 mm ಆಗಿರುತ್ತೆ. ಸೊ ತುಂಬಾ ಜಾಸ್ತಿ ಇರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಕೆಳಗಡೆ ಟಚ್ ಆಗುತ್ತೆ ಅನ್ನೋ ಭಯ ಇರೋದಿಲ್ಲ ಸ್ನೇಹಿತರೆ, ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಸ್ನೇಹಿತರೆ, ಇದರ ಇಂಟೀರಿಯರ್ಸ್ ನೋಡೋದಾದರೆ ನಿಮಗೆ ಟಾಟಾ ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಒಳ್ಳೆ ಇಂಟೀರಿಯರ್ ಪ್ರೀಮಿಯಮ್ ಲುಕ್ಸ್ ಮಾಡಿದ್ದಾರೆ. ಹಾಗೂ ಇದರ ಸ್ಟೇರಿಂಗ್ ನೋಡ್ತಾ ಇರ್ಬೋದು, ತುಂಬ ಸ್ಟೈಲಿಶ್ ಆಗಿದೆ. ಹಾಗೂ ಇದರ ಸೀಟ್ ಕವರ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಆಗಿರ್ಬೋದು, ತುಂಬಾ ಪ್ರೀಮಿಯಮ್ ಲುಕ್ ಕೊಡ್ತಾ ಇದೆ. ಹಾಗೂ ಇದರ ಕಂಫರ್ಟ್ ನೋಡೋದಾದರೆ ನಿಮಗೆ ಸ್ನೇಹಿತರೆ, 5 ಜನ ತುಂಬಾ ಕಂಫರ್ಟಬಲ್ ಆಗಿ ಕೂರ್ಬೋದು. ಸೊ ಹೆಡ್ ರೂಮು, ಲೆಗ್ ರೂಮ್ ಆಗಲಿ ತುಂಬಾ ಒಂದು 5 ಜನ ಫ್ಯಾಮಿಲಿಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದರ ಸೇಫ್ಟಿ ನೋಡೋದಾದರೆ ನಿಮಗೆ ಸ್ನೇಹಿತರೆ 6 ಏರ್ ಬ್ಯಾಗ್ ಬರುತ್ತೆ, ಹಾಗೂ ಇದರ ವೆಯ್ಟ್ ಒಂದು 1300 kg ಬರುತ್ತೆ. ಸೊ ಟಾಟಾ ಸೇಫ್ಟಿ ಬಗ್ಗೆ ಕಾಂಪ್ರಮೈಸ್ ಆಗೋದೇ ಇಲ್ಲ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ವಿಷಯ. ಇದರಲ್ಲಿ ಗೇರ್ ಟ್ರಾನ್ಸ್ಮಿಷನ್ ಬಂದು 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು ಈಕೋ ಮೋಡ್, ಸ್ಪೋರ್ಟ್ಸ್ ಮೋಡ್, ಸಿಟಿ ಮೋಡ್ ಅಂತ ಇರುತ್ತೆ. ಸಿಟಿ ಮೋಡ್ ಅಂದರೆ ಸಿಟಿಲಿ, ಈಕೋ ಮೋಡ್ ಅಂದರೆ ಮೈಲೇಜ್ಗೋಸ್ಕರ, ಸ್ಪೋರ್ಟ್ಸ್ ಮೋಡ್ ಅಂದರೆ ಪರ್ಫಾರ್ಮೆನ್ಸ್ಗೋಸ್ಕರ ಡ್ರೈವಿಂಗ್ ಮಾಡ್ಬೋದು ಸ್ನೇಹಿತರೆ, ಅಡ್ಜಸ್ಟ್ ಮಾಡಿಕೊಂಡು. ಸೊ ಇದು ಕ್ರಿಯೇಟಿವ್ ಪ್ಲಸ್ ವೇರಿಯಂಟ್ ಆಗಿರುತ್ತೆ, ಹಾಗೂ ಇದರ ಬೆಲೆ ಬಂದು 16.5 17 ಲಕ್ಷ ಆಗಿರುತ್ತೆ ಆನ್ ರೋಡ್ ಪ್ರೈಸ್ ಬೆಂಗಳೂರು. ಸೊ ಇದು ಕೀಲೆಸ್ ಎಂಟ್ರಿ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ಈ ವೇರಿಯಂಟ್ನಲ್ಲಿ. ಸೊ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಕೂಡ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಸ್ನೇಹಿತರೆ, ಪುಷ್ ಬಟನ್ ಸ್ಟಾರ್ಟ್ ಕೂಡ. ಸೊ ಸ್ನೇಹಿತರೆ, ಇದರಲ್ಲಿ ಕೀಲೆಸ್ ಎಂಟ್ರಿ ಆಗಿರೋದ್ರಿಂದ ನಿಮಗೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಎಂಟ್ರಿ ಮತ್ತು ಎಕ್ಸಿಟ್. ಸೊ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡಿ ನೋಡೋಣ ಹೇಗಿದೆ. ಸೊ ನೀವು ನೋಡ್ಬೋದು, ವೆಲ್ಕಮ್ ಟು ಟಾಟಾ ಮೋಟರ್ಸ್ ಅಂತ ಬರುತ್ತೆ, ಮತ್ತು ಕಂಪ್ಲೀಟ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಟಾಟಾ. ಸೊ ಫೀಚರ್ಸ್ ನೋಡೋದಾದರೆ ನಿಮಗೆ ಟಾಟಾ ತುಂಬಾ ಅಡ್ವಾನ್ಸ್ಡ್ ಆಗಿ ಇಂಪ್ರೂವ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು, ಪ್ರೀವಿಯಸ್ ಹಳೆ ಮಾಡೆಲ್ಗಳಿಗೆ ಕಂಪೇರ್ ಮಾಡಿದರೆ.
ಸೊ ನಿಮ್ಗೆ ಇದರಲ್ಲಿ ABS, EBD, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಈಕೋ ಮೋಡ್, ಡ್ರೈವಿಂಗ್ ಮೋಡ್ಸ್ಗಳು ಹಾಗೂ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಮತ್ತು ಇದು ಫೀಚರ್ಸ್ ಹೇಳ್ತಾ ಹೋದರೆ ತುಂಬಾ ಇದಾಗುತ್ತೆ ಸ್ನೇಹಿತರೆ. ಸೊ ಟಾಟಾಗೆ ಒಂದು ಸಲ್ಯೂಟ್ ಹೇಳೋಣ. ಸೊ ಸ್ನೇಹಿತರೆ, ಇದರ ಬೂಟ್ ಸ್ಪೇಸ್ ನೋಡೋದಾದರೆ 382 ಲೀಟರ್ಸ್ ಬರುತ್ತೆ, ತುಂಬ ಸಫಿಷಿಯೆಂಟ್ ಆಗಿದೆ. ಹಾಗೂ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 44 ಲೀಟರ್ ಆಗಿರುತ್ತೆ ಸ್ನೇಹಿತರೆ, ವಿಚ್ ಈಸ್ ಪ್ರಿಟಿ ಮಚ್ ಡೀಸೆಂಟ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದೊಂದು ಶಾರ್ಟ್ ಹಾಗೂ ಕ್ವಿಕ್ ರಿವ್ಯೂ ಆಗಿರುತ್ತೆ ಟಾಟಾ ನೆಕ್ಸಾನ್ ಬಗ್ಗೆ. ಸೊ ಇದರ ರೈವಲ್ಸ್ ಅಥವಾ ಕಾಂಪಿಟೇಟರ್ಸ್ ಅಂತ ಹೇಳೋದಾದರೆ ಸ್ಕೋಡಾ ಕುಶಾಕ್ ಇದೆ, ಹ್ಯುಂಡೈ ಕ್ರೆಟಾ ಇದೆ, ಹ್ಯುಂಡೈ ವೆನ್ಯೂ ಇದೆ, ಹೋಂಡಾ ಎಲಿವೇಟ್ ಇದೆ, ಕಿಯಾ ಸೆಲ್ಟೋಸ್ ಇದೆ. ಸೊ ನಿಮಗೆ ನಿಮ್ಮ ಅನಿಸಿಕೆಗಳು ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿದರೆ ದಯವಿಟ್ಟು ಸ್ನೇಹಿತರೆ ಕಮೆಂಟ್ ಮಾಡಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2025. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್.